ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸಿದ ನಾಡಿನ ದೊರೆಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಜಿಲ್ಲಾಡಳಿತ. ಕದಂಬೋತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಜಂಟಿಯಾಗಿ ಚಾಲನೆ ನೀಡಿದ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ನಾಯ್ಕ್. ಕದಂಬೋತ್ಸವದ ಸಾಂಸ್ಕೃತಿಕ ಮೆರವಣಿಗೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್. ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಕೊಟಕೆರೆ ಕ್ರಾಸ್ನ ಸಿಡಿ ಕಟ್ ಸರಿಪಡಿಸಲು ಸಾರ್ವಜನಿಕರಿಂದ ಆಗ್ರಹ. ಧೂಳುಮಯವಾಗಿರುವ ಸಿರ್ಸಿ ಹೊಸ ಬಸ್ ನಿಲ್ದಾಣವನ್ನು ಸರಿಪಡಿಸಲು ನಗರದ ಜನತೆಯಿಂದ ಆಗ್ರಹ. ಮತ್ತು ಕರ್ನಾಟಕದ ಮಿಸಸ್ ಆಗಿ ಹೊರಹೊಮ್ಮಿದ ಸ್ಮೃತಿ ಹೆಗಡೆ. ಕದಂಬೋತ್ಸವದ ಉದ್ಘಾಟನೆಗಾಗಿ ಬನವಾಸಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿರುವ ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ್ದಾರೆ. 4 ವರ್ಷದಿಂದ ನಿಮ್ಮ ಸಂಸದರು ಎಲ್ಲಿ ಹೋಗಿದ್ದರು? ನೀವೇಕೆ ಅವರನ್ನು ಆರಿಸಿದ್ದೀರಿ? ಅಭಿವೃದ್ಧಿ ಪರ ಇರುವ ವ್ಯಕ್ತಿಯನ್ನು ಆರಿಸಿ. ಶಾಸಕ ಶಿವರಾಮ್ ಹೆಬ್ಬಾರ್ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಿದ್ದರೆ ಅವರಿಗೆ ಸ್ವಾಗತವಿದೆ ಎಂದರು. ಸರ್ ಈ ಕಡೆ ಬನ್ನಿ ಸರ್. ಫಲಪುಷ್ಪ ಪ್ರದರ್ಶನ. ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಆತ್ಮ ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ 2023-24ನೇ ಸಾಲಿನ ಫಲಪುಷ್ಪ ಪ್ರದರ್ಶನ ದಿನಾಂಕ 5 ಮತ್ತು 6 ಮಾರ್ಚ್ 24ರಂದು ಕದಂಬೋತ್ಸವದ ಮೈದಾನ ಬನವಾಸಿಯಲ್ಲಿ ನಡೆಯಲಿದೆ. ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳು: ಮಧುಕೇಶ್ವರ ಸ್ವಾಮಿಗೆ ಪುಷ್ಪ ನಮನ, ವರ್ಟಿಕಲ್ ಗಾರ್ಡನ್, ಪುಷ್ಪ ರಂಗೋಲಿ, ರೈತ ಬೆಳೆದ ಫಲಪುಷ್ಪಗಳ ಪ್ರದರ್ಶನ, ವಿವಿಧ ಜಾತಿಯ ಹೂಗಳ ಜೋಡಣೆ, ಇಲಾಖಾ ಕಾರ್ಯಕ್ರಮಗಳ ಪಕ್ಷಿ ನೋಟ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಶಕೀಲ್ ಅಹಮದ್, ತೋಟಗಾರಿಕಾ ಜಂಟಿ ನಿರ್ದೇಶಕರು ಮತ್ತು ಉತ್ತರ ಕನ್ನಡ ಜಿಲ್ಲಾ ನೋಡಲ್ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ, ಲಾಲ್ಬಾಗ್, ಬೆಂಗಳೂರು, ಮತ್ತು ಡಾಕ್ಟರ್ ಸೋಮಶೇಖರ್ ಎಸ್ ಹುಲ್ಲೊಳ್ಳಿ, ತೋಟಗಾರಿಕಾ ಜಂಟಿ ನಿರ್ದೇಶಕರು, ಬೆಳಗಾವಿ ವಿಭಾಗ, ಬೆಳಗಾವಿ, ಹಾಗೂ ಡಾಕ್ಟರ್ ಹೊನ್ನಪ್ಪ ಗೌಡ, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಉತ್ತರ ಕನ್ನಡ, ಮತ್ತು ಡಾಕ್ಟರ್ ಬಿಪಿ ಸತೀಶ್, ತೋಟಗಾರಿಕಾ ಉಪನಿರ್ದೇಶಕರು, ತೋಟಗಾರಿಕಾ ಇಲಾಖೆ, ಉತ್ತರ ಕನ್ನಡ. ಮಾರ್ಚ್ 5ರಿಂದ 2 ದಿನಗಳ ಕಾಲ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಜಂಟಿಯಾಗಿ ಚಾಲನೆ ನೀಡಿದರು. ಚಂದ್ರಯಾನ 2 ಈ ಬಾರಿ ಫಲಪುಷ್ಪ ಪ್ರದರ್ಶನದ ಹೈಲೈಟ್ ಆಗಿದೆ. ಫಲಪುಷ್ಪ ಪ್ರದರ್ಶನವನ್ನು ನೋಡಲು ಜನಸಾಗರವೇ ಹರಿದು ಬರುತ್ತಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ರಾಮಚಂದ್ರ ಮಡಿವಾಳ್ ನೇತೃತ್ವದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದೆ. ತೋಟಗಾರಿಕಾ ಇಲಾಖೆ ಇದಕ್ಕೆ ಸಾಥ್ ನೀಡಿದೆ.
ಮಾಡಲಿಕ್ಕೆ ಡಿ ಸಿ ಅಮ್ಮವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಯಾವ ಸಮಾಜ ವೈಷ್ಣವ ಜನತೋ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ದಿನಾಂಕ 6/3/2024 ಬುಧವಾರ ಸಂಜೆ 6 ಗಂಟೆಗೆ ಕದಂಬೋತ್ಸವದ ಸಮಾರೋಪ ಸಮಾರಂಭ. ಸ್ಥಳ ಮಯೂರವರ್ಮ ವೇದಿಕೆ ಬನವಾಸಿ. ಸಂಜೆ 6 ಗಂಟೆಗೆ ಕದಂಬೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ. ಸಮಾರೋಪ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ರತ್ಯ ರೂಪಕ, ಸಂಗೀತ, ನೃತ್ಯ, ಸಪ್ತ ತಬಲಾ ವಾದನ, ಸುಗಮ ಸಂಗೀತ, ಚಿಕ್ಕ ಮಕ್ಕಳ ಯಕ್ಷಗಾನ, ಸುಗಮ ಸಂಗೀತ, ಒಡಿಸಿ ನೃತ್ಯ, ಜಾನಪದ ಗೀತೆಗಳು, ಸುಗಮ ಸಂಗೀತ, ಭರತನಾಟ್ಯ, ಸಂಗೀತ ಕಾರ್ಯಕ್ರಮ ಇನ್ನು ಇತರ ಕಾರ್ಯಕ್ರಮಗಳು ನಡೆಯಲಿದ್ದು ಸರ್ವರಿಗೂ ಆಧಾರಿತ ಸ್ವಾಗತ ಕೋರಲಾಗಿದೆ. ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಹರಿಕೃಷ್ಣ ಮತ್ತು ಅವರ ತಂಡ ಬೆಂಗಳೂರಿವರು ಭಾಗವಹಿಸಲಿದ್ದಾರೆ. ಕದಂಬೋತ್ಸವದ ಸಮಾರೋಪ ಸಮಾರಂಭಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ. ಐತಿಹಾಸಿಕ ಪ್ರಸಿದ್ಧ ಮತ್ತು ಕನ್ನಡದ ಪ್ರಥಮ ರಾಜಧಾನಿ ಖ್ಯಾತಿಯ ಬನವಾಸಿಯ ಕದಂಬೋತ್ಸವದ ಸಾಂಸ್ಕೃತಿಕ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಚಾಲನೆ ನೀಡಿದರು. ಕರ್ನಾಟಕದ ಇಂಪು ಕಂಪು ಹಾಗೂ ಸಂಸ್ಕೃತಿಯ ನೆಲಗಟ್ಟನ್ನು ಸಾರುವ ಸ್ತಬ್ಧ ಚಿತ್ರಗಳು, ರೂಪಕಗಳು, ಶಾಲಾ ಮಕ್ಕಳ ಪಥಸಂಚಲನ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾದವು. 48ಕ್ಕೂ ಹೆಚ್ಚಿನ ರೂಪಕಗಳು, ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಅಣಿಗೊಳಿಸಲಾಗಿತ್ತು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಚಾಲನೆಯಿಂದ ಕನ್ನಡ ವಲಯದ ಮುಂಭಾಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈ ಒಂದು ಕಲಾ ಮೆರವಣಿಗೆಯಲ್ಲಿ ತಂಡಗಳು ಭಾಗವಹಿಸ್ತಾ ಇದೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟ, ತಾಲೂಕಾ ಮಟ್ಟದ ಅಧಿಕಾರಿ ವೃಂದದವರು ಧ್ವಜ ನಂದಿ ಧ್ವಜ ಕುರಿತ ಸರ್ಕಾರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಬನವಾಸಿಯ ಸಚಿವರುಗಳು, ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ಅಧಿಕಾರಿ ವೃಂದದವರು ಈ ಸಭೆಯನ್ನು ಉಪಸ್ಥಿತರಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, ಕಣ ಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ. 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲಾ. ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945224596 ಮತ್ತು 8217543491.
ನಾಡಿನ ಪ್ರತಿಷ್ಠಿತ ಉತ್ಸವ, ಕನ್ನಡದ ಹೆಮ್ಮೆಯ ಹಬ್ಬ. ಆದಿಕವಿ ಪಂಪ ಹಾಡಿ ಹೊಗಳಿದ ಕದಂಬ ಸಾಮ್ರಾಜ್ಯ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಗಣ್ಯಾತಿ ಗಣ್ಯರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ತುಂಬು ಹೃದಯದ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಸಿರ್ಸಿ ಸಿದ್ದಾಪುರ ಕ್ಷೇತ್ರ. ಹುಬ್ಬಳ್ಳಿ ರಸ್ತೆಯಲ್ಲಿರುವ ಕೋಟೆಕೆರೆ ಕ್ರಾಸ್ ಬಳಿ ಅದು ಶಿಥಿಲಾವಸ್ಥೆಗೆ ತಲುಪಿದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ಕುಸಿದು ಬೀಳುವ ಸಾಧ್ಯತೆ ಇದೆ. ಜಾತ್ರೆ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಜನರು ಹೆಚ್ಚಾಗಿ ಸಂಚರಿಸುವುದರಿಂದ ವಿಶ್ರಾಂತಿಗಾಗಿ ಈ ಕಟ್ಟೆಯ ಮೇಲೆ ಕುಂತರೆ ಇಲ್ಲವೇ ನಿಂತರೆ ಕಟ್ಟೆ ಕುಸಿದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ನಗರಸಭೆ ಇಲ್ಲವೇ ಲೋಕೋಪಯೋಗಿ ಇಲಾಖೆಯವರು ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಜಾತ್ರೆ ಒಳಗೆ ಸೀಡಿಗೆ ಅಳವಡಿಸಲಾಗಿದ್ದ ಕಟ್ಟೆಯನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಏನಿಲ್ಲ, ಸ್ವಲ್ಪ ಪ್ಯಾಕ್ ಮಾಡಿದ್ರೆ ಸಾಕು. ಅದು ಗಾಡಿದು ಇದು ತಂದು PW ಇದು ಮಾಡಿ PW ಹೇಳ್ರಿ ಅಂತ ಅಚ್ಚನೇರಿ ಜಾತ್ರೆ ಬಂದವ ಈಗ ಯಾರು ಕಾಲಿಗೆ ಜವಾಬ್ದಾರಿ ಇರುತ್ತೆ. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವಕ್ಕೆ ಶುಭ ಕೋರುವವರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್, ಕರ್ನಾಟಕ ಸರ್ಕಾರ. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿರ್ಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಬಸ್ ನಿಲ್ದಾಣ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಬಸ್ ನಿಲ್ದಾಣದಲ್ಲಿರುವ ಸ್ವಚ್ಛತೆ, ಬಸ್ ನಿಲ್ದಾಣದ ಗುಣಮಟ್ಟ, ಪ್ರಯಾಣಿಕರಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳು ನಗರದ ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ. ಆದರೆ ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಅಂತಹ ಒಂದು ಪೂರಕವಾದ ವಾತಾವರಣ ಖಂಡಿತವಾಗಿಯೂ ಕಾಣುತ್ತಿಲ್ಲ. ಸಿರ್ಸಿ ಮಾರಿಕಾಂಬಾ ಜಾತ್ರೆ ಹತ್ತಿರ ಇರುವುದರಿಂದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕಾದ ಜವಾಬ್ದಾರಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಮೇಲಿದೆ. ಈ ಬಾರಿ ಮಾರಿಕಾಂಬಾ ಜಾತ್ರೆಯಲ್ಲಿ ಹೋದ ಜಾತ್ರೆಗಿಂತ ದುಪ್ಪಟ್ಟು ಜನರು ಬರುತ್ತಿದ್ದಾರೆ. ಶಕ್ತಿ ಯೋಜನೆಯಿಂದಾಗಿ ಇಷ್ಟೊಂದು ಜನರು ಬರುವ ನಿರೀಕ್ಷೆಯನ್ನು ನಗರದ ಜನರು ಹೊಂದಿದ್ದಾರೆ. ಜಾತ್ರೆಗೆ ಬರುವ ಬಹುತೇಕ ಭಕ್ತರು ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಬಂದು ಜಾತ್ರೆ ಗದ್ದುಗೆಗೆ ಬರುವುದರಿಂದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಸ್ವಚ್ಛತೆ ಮತ್ತು ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ನೀರಿನ ಹಾಗೂ ಆಸನದ ವ್ಯವಸ್ಥೆ ಮಾಡಬೇಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಸುತ್ತಲಿನ ಜಾಗವೆಲ್ಲ ಹೊಂಡಮಯವಾಗಿದ್ದು ಒಂದು ಆಟೋ ಬಂದರೂ ಧೂಳೇಳುವ ಕೆಟ್ಟ ಪರಿಸ್ಥಿತಿ ಇದೆ. ಎಷ್ಟು ಹೊಂಡಮಯವಾಗಿದೆ ಎಂದರೆ ಬಸ್ಸಿನಲ್ಲಿ ಹಾಯಾಗಿ ನಿದ್ದೆ ಮಾಡುತ್ತಾ ಬರುವ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿರುವ ಹೊಂಡಮಯವಾದ ರಸ್ತೆಗಳು ಡಬಲ್ ಸದ್ದು ಮಾಡುತ್ತಾ ಎಚ್ಚರಿಸಿ ಬಿಡುವಷ್ಟು ಹೊಂಡಮಯವಾಗಿದೆ. ಒಂದು ಕಡೆ ಡಬಲ್ ಸದ್ದು, ಇನ್ನೊಂದು ಕಡೆ ಧೂಳು. ಇವೆರಡೂ ಕೂಡ ಪ್ರಯಾಣಿಕರ ಆರೋಗ್ಯದ ಮೇಲೆ ತೀವ್ರತರವಾದ ಪರಿಣಾಮ ಬೀರುತ್ತದೆ. ಮೊದಲೇ ಸಿರಿಸಿಯಲ್ಲಿ ರಸ್ತೆ ಅಗಲೀಕರಣದಿಂದ ಧೂಳೆಬ್ಬಿಸುತ್ತಿದ್ದರೆ ಅದನ್ನೆಲ್ಲ ತಪ್ಪಿಸಿಕೊಂಡು ಊರಿಗೆ ಹೋಗಲು ಹೊಸ ಬಸ್ ನಿಲ್ದಾಣಕ್ಕೆ ಬಂದರೆ ಅಲ್ಲೂ ಹೊಂಡಮಯವಾದ ಸಿಮೆಂಟ್ ಮಿಶ್ರಿತ ಜಲ್ಲಿಕಲ್ಲಿನಿಂದ ಏಳುವ ಧೂಳು ಆಹಾರವಾಗಿ ಬಿಡುತ್ತದೆ. ಸಿರ್ಸಿ ಮಲೆನಾಡಿನ ಸಾಂಸ್ಕೃತಿಕ, ವಾಣಿಜ್ಯ ಹಾಗೂ ಸುಂದರ ನಗರ. ಈ ನಗರದಲ್ಲಿ ನಡೆಯುವ ಜಾತ್ರೆ ನೋಡಲು ಲಕ್ಷಾಂತರ ಜನರು ಬರುತ್ತಾರೆ. ಇವರ ಕಣ್ಣಿಗೆ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ಚಂಗನೆ ಹೊಡೆಯುವಂತೆ ಮಾಡಬೇಕು. ಬಸ್ಸಿನಿಂದ ಇಳಿದವರಿಗೆ ಬಸ್ ನಿಲ್ದಾಣದ ವ್ಯವಸ್ಥೆ ನೋಡಿ ಮಾರಿಕಾಂಬೆ ನೆಲೆಸಿದ ತವರಿನ ಸೌಂದರ್ಯದ ಪರಿಚಯ ಮಾಡಬೇಕು. ಹಾಗಿದ್ದರೆ ಈಗಿನಿಂದಲೇ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣವನ್ನು ಹೊಂಡ ಮತ್ತು ಧೂಳಿನಿಂದ ಮುಕ್ತಗೊಳಿಸಬೇಕೆನ್ನುವುದೇ ಸಾರ್ವಜನಿಕರ ಒತ್ತಾಸೆಯಾಗಿದೆ. ದ್ಯಾಮಣ್ಣ ದೊಡ್ಮನೆ, ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು, ಬನವಾಸಿ ಇವರ ವತಿಯಿಂದ ಕದಂಬೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಆದರದ ಸ್ವಾಗತ. ಇತ್ತೀಚೆಗೆ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ರೇವ್ ಇವೆಂಟ್ಸ್ ನಡೆಸಿಕೊಟ್ಟ ಮಿಸಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಶ್ರೀಮತಿ ಸ್ಮೃತಿ ಹೆಗಡೆ ವಿಜೇತರಾಗಿದ್ದಾರೆ. ಶ್ರೀಮತಿ ಸ್ಮೃತಿ ಹೆಗಡೆ ವೃತ್ತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಇವರ ಪತಿ ಡಾಕ್ಟರ್ ರಾಜೇಂದ್ರ ಹೆಗಡೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಅವರ ಸಹೋದರರಾಗಿದ್ದಾರೆ. ಸ್ಮೃತಿ ಹೆಗಡೆ ಅವರು ಟ್ಯಾಲೆಂಟ್ ರೌಂಡ್, ಫೋಟೋಶೂಟ್ ರೌಂಡ್, ಪ್ರಶ್ನೋತ್ತರ, ನ್ಯಾಷನಲ್ ಕಾಸ್ಟ್ಯೂಮ್ಸ್ ರೌಂಡ್, ಈವ್ನಿಂಗ್ ಗೌನ್ ರ್ಯಾಂಪ್ ವಾಕ್ ಹೀಗೆ ಹಲವಾರು ಸ್ಪರ್ಧೆಗಳನ್ನು ಒಳಗೊಂಡ ಮಿಸಸ್ ಕರ್ನಾಟಕ ಇವೆಂಟ್ ನಲ್ಲಿ ಮಿಸಸ್ ಟ್ಯಾಲೆಂಟೆಡ್ ಹಾಗೂ ಮಿಸಸ್ ಕಾಂಜಿನಿಯಾಲಿಟಿ ಎಂಬ ಬಿರುದನ್ನು ಪಡೆದು ಅಂತಿಮವಾಗಿ ಮಿಸಸ್ ಕರ್ನಾಟಕ ಗೆದ್ದು ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.